ಹಾಯ್ ಹೆಲೋ ಅಂಕಿತಾ ಲಕ್ಷ್ಮಿ ಕುಕಿಂಗ್ ವ್ಲಾಗ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಸೊ ಈ ತಿಂಗಳಲ್ಲಿ ಎಷ್ಟೆಲ್ಲ ಹಬ್ಬಗಳಲ್ವಾ, ವರಮಹಾಲಕ್ಷ್ಮಿ ಹಬ್ಬ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಗಣೇಶನ ಹಬ್ಬ. ಓ ಮೈ ಗಾಡ್, ಈ ಬ್ಯುಸಿ ಲೈಫಲ್ಲಿ ಹಬ್ಬಗಳಿಂದೆ ಹಬ್ಬಗಳು ಬಂದಂತೂ ಈ ತಿಂಗಳು ಹಿಂಗೆ ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಈ ಮಂತ್ಲಿ ವ್ಲಾಗಲ್ಲಿ ನಾನು ಏನೇನೆಲ್ಲ ಸೆಲೆಬ್ರೇಷನ್ ಮಾಡಿದ್ದೀನಿ, ನನ್ನ ಎಲ್ಲ ಮೆಮೊರೀಸ್ನ ನಾನು ಹಂಚ್ಕೊತಾ ಇದ್ದೀನಿ. ತಿಂಗಳೆಲ್ಲ ವರ್ಕ್ ಮಾಡಿ ಮೈಂಡ್ ರಿಫ್ರೆಶ್ಗೋಸ್ಕರ ಏನು ಪ್ಲ್ಯಾನ್ ಇಲ್ಲದೆ ನಾವು ಹೋಗಿದ್ದು ಮೈಸೂರು ಕಡೆಗೆ ಹೊರಟ್ವಿ. ಅಲ್ಲಿ ಎಡಮುರಿ ಹಾಗೆ ಬಲಮುರಿ ಕಡೆ ಹೊರಟ್ವಿ ಫಸ್ಟು. ಸೊ 1.5 ತಿಂಗಳಿಂದ ಅಲ್ಲಿ ಯಾರನ್ನೂ ಬಿಡ್ತಾ ಇಲ್ವಂತೆ. ಹೆವಿ ಫ್ಲೋ ಇರೋದ್ರಿಂದ ನೀರು 2 ಮಂತ್ಸಿಂದ ಎಂಟ್ರಿನೇ ಇಲ್ಲ ಅಂತ ಹೇಳಿದ್ರು. ಅಟ್ಲೀಸ್ಟ್ ಅಷ್ಟು ದೂರದಿಂದ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಇಲ್ಲಿ ವಿಸಿಟ್ ಮಾಡಿದ್ವಿ. ಪರ್ವೀಸ್ ಇನ್ಸ್ಟಾದಲ್ಲಿ ಹಾಕ್ಬಿಡ್ತೀನಿ. ಸಣ್ಣಕ್ಕೆ ಮಳೆ ಬೇರೆ ಬರ್ತಾ ಇತ್ತು. ಹಾಗೆಯೇ ಅಲ್ಲಿರೋ ಅಂಥ ವ್ಯೂಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಬಲಮುರಿಗೆ ಹೋದ್ವಿ. ಬಲಮುರಿಲೂ ಒಂದು ಸ್ವಲ್ಪ ತಿದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮೈಸೂರು ಕಡೆ ಹೊರಟ್ವಿ. KRS ಹೋಗೋ ಜಾಗದಲ್ಲಿ ಒಂದು ಟೋಲ್ ಸಿಗುತ್ತೆ. ಸೊ ಅಲ್ಲಿ 100 ರೂಪೀಸ್ ಚಾರ್ಜಸ್ ಅಂದರು. ನಾವೇನು ಪ್ಲ್ಯಾನ್ ಇಲ್ಲದೆ ಹೋಗಿರೋ ಕಾರಣ ಯಾರೂ ಪರ್ಸು ತೊಗೊಂಡು ಹೋಗಿರಲಿಲ್ಲ. ಸೊ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ. ಒಂದು 1/2 ಕಿಲೋಮೀಟ್ರ್ ಹಿಂದೆ ಹೋಗಿ ATM ಸಿಗುತ್ತೆ ಅಂದರು. ನಾವು 1 ಕಿಲೋಮೀಟ್ರ್ ಹೋದ್ರೂ ನಮ್ಗೆ ಯಾವುದೇ ATM ಕಾಣಿಸ್ಲಿಲ್ಲ. ಸೊ ನಮಗೆ ಕ್ಯಾಶ್ ಸಿಗಲಿಲ್ಲ. ಸರಿ, ನಾವು ಕ್ಯಾಶೆಲ್ಲ ಅರೇಂಜ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಇವಾಗ 8:30 9ಗೆಲ್ಲ ಕ್ಲೋಸ್ ಆಗುತ್ತೆ. ಸರಿ, ಇನ್ನೇನು ನೋಡೋದು ಬೇಡ, ಅಟ್ಲೀಸ್ಟ್ ಏನಾದರೂ ತಿನ್ಕೊಂಡು ಔಟ್ಸೈಡು ಹೋಗೋಣ ಅಂತ ಹೊರಟ್ವಿ. ಹಾಗೆ ವಿಜಯನಗರ ಸ್ಟ್ರೀಟ್ ಫುಡ್ಡು ತುಂಬ ಫೇಮಸ್ಸು ಮೈಸೂರಲ್ಲಿ ಅಂತ ಗೊತ್ತಾಯಿತು. ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ತಿಂದ್ವಿ. ನಾವು ಶ್ರಾವಣ ಆಗಿರೋದ್ರಿಂದ ಪ್ಯೂರ್ ವೆಜ್ಜು. ಸೊ ದೋಸೆ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಲೇ ಏನು ಗೋಬಿ, ಸೊ ಎಲ್ಲ ಥರ ವೆರೈಟಿ ಟೇಸ್ಟ್ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೊರಟಿದ್ದು. ಸೊ ನೆಕ್ಸ್ಟು ಹಾಗೆಯೇ ಕ್ಲಾಸಸ್ ಸ್ಟಾರ್ಟ್ ಆಯಿತು. ನಮಗೆ ಲಾಸ್ಟ್ ಮಂತು 5 ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್ನ ಹೇಳ್ಕೊಟ್ಟಿದ್ರು. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ಲು ನಾವು ಹೇರ್ ಸ್ಟೈಲ್ನ ಕಲ್ತಿದ್ವಿ. ಸೊ ಈ ಮಂತಲ್ಲಿ ಸ್ಟಾರ್ಟ್ ಆಯಿತು, ಮತ್ತು ಬನ್ಸ್ ಸ್ಟಾರ್ಟ್ ಆಯಿತು. ಹಾಗೆ ಇಂಟರ್ನ್ಯಾಷನಲ್ ಹೇರ್ ಸ್ಟೈಲು ಸಹ ಹೇಳ್ಕೊಟ್ರು. ಹಾಗೆ ನಮ್ಮದು ಪ್ರಾಕ್ಟೀಸು ನಡೀತಾ ಇದೆ. ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು. ಮಧ್ಯೆ ಬಂದಿದ್ದೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಮನೇಲಿ ನಾನೇನು ಲಕ್ಷ್ಮಿ ಕೂಣಿಸಿರಲಿಲ್ಲ, ಜಸ್ಟ್ ಕಲಶ ಇಟ್ಟು ಪೂಜೆ ಅಷ್ಟೇ ಮಾಡಿದೆ. ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ಮನೇಲಿ ಕಲಶಕ್ಕೇ ಬ್ಲೌಸ್ ಪೀಸ್ ತಂದಿಟ್ಟು ಲಕ್ಷ್ಮಿನ ಇಲ್ಲೇ ನಾನು ಆಹ್ವಾನ ಮಾಡಿ ಪೂಜೆ ಮಾಡಿದೆ. ಸೊ ನನ್ನ ತವ್ರ ಮನೆಯದು ಅಂದರೆ ನಮ್ಮ ಅತ್ತಿಗೆ ಕುಣಿಸಿದ್ರು ಮನೇಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಹಬ್ಬ ಅಂತೂ. ಅವ್ರಿಗೆ ಟ್ವಿನ್ಸ್ ಮಕ್ಕಳು ಆ್ಯಕ್ಚುಲಿ. ಆ ಮಕ್ಕಳನ್ನ ಹಿಡ್ಕೊಂಡು ಇಷ್ಟೆಲ್ಲ ಹೇಗೆ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಲಕ್ಷ್ಮಿನ ಕುಣಿಸಿದ್ರು. ಅಲಂಕಾರ ಅಷ್ಟೇ ಚೆನ್ನಾಗಿ ಮಾಡಿದರು. ಸೊ ನನಗೆ ಇದನ್ನು ಕಣ್ಣು ತುಂಬಿಕೊಳ್ಳೋ ಭಾಗ್ಯ ನನಗೆ ಸಿಕ್ತು. ತುಂಬಾ ಖುಷಿ ಆಯಿತು. ನಮ್ಮ ಅತ್ತಿಗೆಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಲಕ್ಷ್ಮಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಯಾರ್ಯಾರೆಲ್ಲ ಮನೇಲಿ ಲಕ್ಷ್ಮಿನ ಕುಣಿಸಿದ್ರಿ ಅವರು ಒಂದು ಲೈಕ್ ಕೊಡಿ. ಸೊ ನಾವು ನೆಕ್ಸ್ಟ್ ಬರೋದೇ ರಾಖಿ ಹಬ್ಬ. ಸೊ ರಾಖಿ ಹಬ್ಬದಲ್ಲಿ ನನ್ನ ಊರಿಗೆ ಹೋಗಿ ರಾಖಿ ಅಂತೂ ಕಟ್ಟೋಕ್ಕಾಗಲಿಲ್ಲ. 9ನೇ ರಾಖಿ ಹಬ್ಬ, 8th ವರಮಹಾಲಕ್ಷ್ಮಿ ಹಬ್ಬ. ನಾನು ಇಲ್ಲಿ ಹಬ್ಬ ಅಂತ ಮಾಡೋದಾ ಅಥವಾ ಊರಿಗೆ ಅಂತ ಹೋಗೋದಾ ಏನೂ ಗೊತ್ತಾಗಲಿಲ್ಲ ನನಗೆ. ಹಬ್ಬ ಮುಗಿಸ್ಕೊಂಡು ಸಂಜೆನೇ ಹೋಗಿ ರಾಖಿ ತೊಗೊಂಡು ಬಂದು ಇಲ್ಲೇ ಪ್ಯಾಕ್ ಮಾಡಿದೆ, ಮನೇಲೇ ಕೂತ್ಕೊಂಡು ಪ್ಯಾಕ್ ಮಾಡಿದೆ. ಸೊ ನನಗೆ ಅಣ್ಣ ತಮ್ಮ ಇಬ್ಬರು ಇರೋದ್ರಿಂದ ಇಬ್ರಿಗೂ ಸಪ್ರೇಟಾಗಿ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಹೂವು ಎಲ್ಲ ಇಟ್ಟು ದೇವ್ರಿಗೆ ಇಲ್ಲಿಂದನೇ ನಾನು ಬೇಡ್ಕೊಂಡು, ಸೊ ಅವ್ರಿಗೆ ಆರೋಗ್ಯ ಎಲ್ಲ ದೇವ್ರು ಕೊಡಲಿ ಅಂತ ಬೇಡ್ಕೊಂಡು ರಾಖಿನ ರೆಡಿ ಮಾಡಿದೆ. ಸೊ ಒಂದು ಇಲ್ಲೇ ಪ್ರಿಂಟೌಟ್ ತೆಕ್ಕೊಂಡಿದ್ದೆ ಆಫೀಸಲ್ಲೇ. ಸೊ ಅಣ್ಣಗೊಂದು ಹಾಗೆ ತಮ್ಮಗೊಂದು. ರಾಖಿ ಕಳ್ಸೋದಕ್ಕೆ ಸುಮಾರು ಆ್ಯಪ್ಸ್ನ ಆನ್ಲೈನಲ್ಲಿ ನೋಡಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿದೆ. ನಮ್ಮೂರಿನ ಅಡ್ರೆಸ್ಸು ಹಾಕಿದ್ರೆ ಸಾಕು, ಅದು ಹೊಸಕೋಟೆಯಿಂದ ತುಂಬ ದೂರ ಇರೋದ್ರ ಕಾರಣ ಇಲ್ಲಿ ಸರ್ವಿಸ್ ಅವೈಲೇಬಲ್ ಇಲ್ಲ ಅಂತಲೇ ಬಂತು. ನನಗೆ ನಿಜಕ್ಕೂ ತುಂಬಾ ಬೇಜಾರಾಯಿತು, ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು. ಸೊ ChatGPT ಇತ್ತಲ್ಲ, ಕೇಳೋಣ ಅಂತ ChatGPTನ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡೆ. ಈ ಥರ ಎಲ್ಲ ಆ್ಯಪ್ಸ್ ಎಲ್ಲ ಡೌನ್ಲೋಡ್ ಮಾಡ್ತಾಯಿದ್ದೀನಿ, ಯಾವುದ್ರಲ್ಲೂ ಸರ್ವಿಸ್ ಅವೈಲೇಬಲ್ ಇಲ್ಲ ಅಂತಿದೆ. ವಿಲೇಜ್ ಸೈಡು ಎಲ್ಲಿ ನನಗೆ ಇಮ್ಮಿಡಿಯೇಟ್ ನನಗೆ ಕೊರಿಯರ್ ಆಗಬೇಕಲ್ಲ, ಪಾರ್ಸಲ್ನ ತೊಗೊಂಡೋಗಿ ಕೊಡೋ ಥರ
ಯಾವುದಾದ್ರೂ ನನಗೆ ಸಜೆಸ್ಟ್ ಮಾಡು ಅಂತ ಚಾಟ್ ಜಿ ಪಿ ಟಿನ ಕೇಳಿದೆ. ಸೊ ಆವಾಗ ಶಿಪ್ ರಾಕೆಟಲ್ಲಿ ಟ್ರೈ ಮಾಡಿ ಅಂತ ಹೇಳ್ತು. ಸೊ ನಾನು ಇಮ್ಮಿಡಿಯೇಟು ಪ್ಲೇಸ್ಟೋರ್ಗೆ ಹೋಗಿ ಶಿಪ್ ರಾಕೆಟ್ನ ನಾನು ಇನ್ಸ್ಟಾಲ್ ಮಾಡಿಕೊಂಡೆ. ಅಲ್ಲಿ 1 ಅವರ್ 20 ಮಿನಿಟ್ಸ್ಗೆಲ್ಲ ಡೆಲಿವರಿ ಅಂತ ಇತ್ತು. ಅಮೌಂಟು ರೀಸನಬಲ್ ಅಮೌಂಟೇ ತೋರಿಸ್ತಿತ್ತು. ನನಗಂತೂ ಫುಲ್ ಖುಷಿ ಆಗ್ಬಿಟ್ಟು ಇಮ್ಮಿಡಿಯೇಟ್ ಹಂಗೇ ಬುಕ್ ಮಾಡಿಬಿಟ್ಟೆ. ಒಂದು 10 ಮಿನಿಟ್ಸ್ಗೆಲ್ಲ ಬಂದರು. ಸೊ ಡೆಲಿವರಿ ಬಾಯ್ ಅವ್ರಿಗೆ ಕೊಟ್ಬಿಟ್ಟು ನಾನು ಹೇಳಿದೆ, ಇದು ಒಂದು ರಾಖಿ, ಸೊ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ ದೂರ ಅಂತ. ಇಲ್ಲ ಮೇಡಮ್, ನಾವು ಆ ಕಡೆ ಮಾಲೂರು ಕಡೆ ಆ ಕಡೆ ಎಲ್ಲ ಓಡಾಡಿದ್ದೀವಿ, ಡೋಂಟ್ ವರಿ, 1 ಅವರ್ ತೋರಿಸ್ತಿದೆ ಅಂತ. ಅದು ಬೇರೆ ನಾನು ಬುಕ್ ಮಾಡಿದ್ದು ಟೈಮಿಂಗ್ಸ್ ಬಂದು 6 o'clock ಅರ್ಲಿ ಮಾರ್ನಿಂಗು. ಸೊ ಆವಾಗ ಟ್ರಾಫಿಕ್ ಇರಲ್ಲ ಅಂತ ಒಂದು ಹೋಪು. ಹಾಗೆಯೇ ಟ್ರಾಫಿಕ್ ಇರೋ ಟೈಮಲ್ಲಿ ಮಾಡಿದ್ರೆ ಮೇ ಬಿ ಹೋದಾಗೆ ಕ್ಯಾನ್ಸಲ್ ಮಾಡೋದು ಅಥವಾ ಅಲ್ಲೋಗಿ ರೀಚ್ ಆಗದೆ ಇರೋದು ಏನಾದರೂ ಒಂದು ರಿಸ್ಟ್ರಿಕ್ಷನ್ಸ್ ಆಗುತ್ತೆ ಅಂತ ಒಂದು ಕಾರಣಕ್ಕೆ ನಾನು ಬೆಳಗ್ಗೆನೇ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಅವರು ನನಗೆ ರಾಖಿ ಎಲ್ಲ ಕಟ್ಕೊಂಡು ನನ್ನ ತಮ್ಮ ಕಳಿಸ್ದ, ನಮ್ಮ ಅಣ್ಣನೂ ಕಳಿಸ್ದ ಫೋಟೋಸು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಹಾಗೆ ನೆಕ್ಸ್ಟ್ ಡೇಯಿಂದ ಕ್ಲಾಸಸ್ಸು ಸ್ಟಾರ್ಟ್ ಆಯಿತು. ಹಾಫ್ ಡೇ ಫುಲ್ಲು ನಮಗೆ ಮಾರ್ಕೆಟಿಂಗ್ ಕ್ಲಾಸಸ್ಸೇ ಇತ್ತು. ಸೊ ಸರ್ ಬಂದು ಮಾರ್ಕೆಟಿಂಗಲ್ಲಿ ಯಾವ ಥರ ಹೇಗೆ ಡೋಂಟ್ಸ್ ಎಲ್ಲನೂ ಪ್ರತಿಯೊಂದು ಹೇಳ್ಕೊಟ್ರು. ಹಾಗೆ ಅವತ್ತು ಸಿಂಪಲ್ ಮೇಕಪ್ ಸಹ ಮ್ಯಾಮ್ ಹೇಳ್ಕೊಟ್ರು. ಹಾಗೆಯೇ ಸ್ಯಾರಿ ಡ್ರೇಪಿಂಗ್ ಇರುತ್ತಲ್ಲ, ಹಾಗೆ ಸ್ಯಾರಿ ಡ್ರೇಪಿಂಗ್ ಜೊತೆಗೇ ಮೇಕಪ್ಪನ್ನು ಹೇಳ್ಕೊಟ್ರು. ಸೊ ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಸಹ ಮ್ಯಾಮ್ ಹೇಳ್ಕೊಟ್ರು. ಸಿಂಪಲ್ ಮೇಕಪ್ ತುಂಬಾ ಚೆನ್ನಾಗಿ. ಮತ್ತು ಫ್ಯಾಕ್ಟ್ರಿಲಿ ನಮ್ಮ ದೊಡ್ಡ ಬಾಸ್ದು ಬರ್ಡೇ ಇತ್ತಂತೆ. ಸೊ ನಾವು 4:30ಗೆ ಬರೋಕ್ಕೆ ಹೇಳಿದ್ರು ಫ್ಯಾಕ್ಟ್ರಿಗೆ. ಬೊಕ್ಕೆ ಹಿಡ್ಕೊಂಡು ಹಾಗೆ ಸೀದಾ ಫ್ಯಾಕ್ಟ್ರಿಗೆ ಹೊಟ್ವಿ. ದೊಡ್ಡ ಬಾಸು ಆಲ್ರೆಡಿ ಅವ್ರ ಮನೆಗೆ ಹೋಗ್ಬಿಟ್ಟಿದ್ರು. ನಮಗೆ ಬಾಸ್ ಸಿಗಲಿಲ್ಲ. ಸೊ ಬಾಸ್ ಅವರು ಅಳಿಯ ಇದ್ದರು, ನಮ್ಮ ಸರ್ರು. ಅವ್ರಿಗೆ ಹೋಗ್ಬಿಟ್ಟು ಕೊಟ್ಟು ಅವ್ರ ಮುಖಾಂತರ ವಿಶ್ ತಿಳಿಸಿ ಅಂತ ಕೊಟ್ಬಿಟ್ಟು ವಾಪಸ್ ಬಂದುಬಿಟ್ವಿ. ಈ ಕ್ಲಾಸಸ್ ಇರೋದ್ರಿಂದ ಸರಿಯಾಗಿ ನಾನು ಆಫೀಸ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ನಮಗೆ ಮೇಕಪ್ಪಲ್ಲಿ ಸೆಕೆಂಡ್ ಡೇ ಬಂದು ಲೆನ್ಸ್ ಹಾಕೋದ್ರಿಂದ ಹಿಡಿದು ಬ್ರೈಡಲ್ ಮೇಕಪ್ನ ಹೇಳ್ಕೊಟ್ರು. ತುಂಬ ಕ್ಯೂಟಾಗಿ ಚೆನ್ನಾಗಿ ಬಂದಿತ್ತು ಮಾತ್ರ ಮೇಕಪ್ಪು. ಸೊ ಇದನ್ನು ಕೂಡ ನಾವು ಲರ್ನಿಂಗ್ ಮಾಡಿದ್ವಿ. ಹಾಗೆ ಪ್ರಾಕ್ಟೀಸ್ ಸೆಕ್ಷನಲ್ಲಿ ಈ ಬ್ಯೂಟಿಗೆ ನನಗೆ ಪಾರ್ಟ್ನರಾಗಿ ಸಿಕ್ಕಿದ್ರು. ಸೊ ನಾನು ಇವ್ರಿಗೆ ಮೇಕಪ್ ಮಾಡಿದೆ, ಇವ್ರು ನನಗೆ ಮೇಕಪ್ ಮಾಡಿದ್ರು. ಇವ್ರ ಸ್ಕಿನ್ ತುಂಬ ಚೆನ್ನಾಗಿರೋದ್ರಿಂದ ನನಗೇನು ಅಷ್ಟು ನನಗೆ ಟಫ್ ಆಗಲಿಲ್ಲ, ತುಂಬ ಈಸಿಯಾಗಿ ಮಾಡಿಬಿಟ್ಟೆ. ಸೊ ಇವರು ಖುಷಿಪಟ್ಟರು ಚೆನ್ನಾಗಿದೆ ಅಂತಂದೇಳಿ. ಸೊ ದಿನಗಳು ಮುಗಿತಿದ್ದಂಗೆ ಗಣೇಶನ ಹಬ್ಬ ಬಂದೇ ಬಿಡ್ತು. ಸೊ ಆಫೀಸ್ ಸ್ವಲ್ಪ ರಿನೋವೇಟಿವ್ ಮಾಡೋಣ ಅಂತ ಸ್ವಲ್ಪ ಚೇಂಜಸ್ ಮಾಡಿದ್ವಿ. ಗಣೇಶನ ಹಬ್ಬಕ್ಕೂ ಪ್ಲಸ್ ಆಫೀಸ್ ಲುಕ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಟೇಬಲು ಸಿಸ್ಟಮು ಕಂಪ್ಲೀಟ್ ಲುಕ್ ಚೇಂಜ್ ಮಾಡಿದ್ವಿ. ಸೊ ಚೇಂಜ್ ಎಲ್ಲ ಮಾಡಿದ್ದೇನೋ ಆಯಿತು. ಗಣೇಶನ ಹಬ್ಬಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕಲ್ವ. ಸೊ ಗಣೇಶನ ಹಬ್ಬಕ್ಕೆ ತಯಾರಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹಬ್ಬ ಬುಧವಾರ ಇರೋದ್ರಿಂದ ಮಂಗಳವಾರನೇ ನಾವು ಎಲ್ಲ ಡೆಕೋರೇಷನ್ ಮಾಡ್ಕೊಂಡ್ಬಿಡೋಣ, ಮತ್ತು ಕಷ್ಟ ಆಗೋದು ಬೇಡ. ಯಾಕಂದರೆ ನಾನು ಕ್ಲಾಸಸ್ಗೂ ಹೋಗಬೇಕು, ಆಫೀಸ್ಗೂ ಬರಬೇಕು, ತುಂಬ ಬ್ಯುಸಿ ಇರೋ ಕಾರಣ ಏನೇನೂ ಮಾಡೋಕ್ಕಾಗ್ತಾಯಿಲ್ಲ. ಇರೋ ಟೈಮಲ್ಲಿ ಸ್ವಲ್ಪ ಮಾಡ್ಕೊಂಡ್ಬಿಡೋಣ ಅಂತ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೇ ಸಡನ್ನಾಗಿ ಥಾಟ್ ಬಂದಿದ್ದು, ಈ ಥರ ಮಾಡೋಣ ಡೆಕೋರೇಷನ್, ಈ ಥರ ಫುಲ್ ಜಾತ್ರೆ ಥರ ಆ ಥರ ಮಾಡೋದು ಬೇಡ, ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿರಬೇಕು ಅಂತ ಯೋಚನೆ ಮಾಡಿ ಈ ಥರ ಪ್ಲ್ಯಾನ್ ಮಾಡಿದ್ವಿ ಡೆಕೋರೇಷನು. ನಮಗಂತೂ ತುಂಬ ಚೆನ್ನಾಗಿ ಬಂದಿತ್ತು. ಈ ಕಡೆ ಫುಲ್ಲು ಜಾತ್ರೆ ಥರನೂ ಇಲ್ಲ, ಸಿಂಪಲಾಗೂ ಇಲ್ಲ, ಮೀಡಿಯಮ್ ಆಗಿದೆ. ನಮಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಡೆಕೋರೇಷನು. ಇದು ಫೈನಲ್ ಲುಕ್ಕು. ಸೊ ಗಣೇಶನ್ ತಗೊಬರ್ಬೇಕಲ್ವಾ. ಸೊ ನಾವು ಮಾಡಿದ ಡೆಕೋರೇಷನ್ನ ನಾವೇ ಉಳ್ಕೊಳಂಗೆ ತುಂಬ ಚೆನ್ನಾಗಿ ಉಳ್ಕೋತಾ ಇದ್ವಿ. ಹಿಂಗೆ ಬಂತು ಹಂಗೆ ಬಂತು ಅಂತ ಮಾತಾಡ್ಕೋತಿದ್ವಿ. ಮಂಗಳವಾರ ಸಂಜೆ ಹೋಗಿ ಗಣೇಶ ಮತ್ತು ಗೌರಮ್ಮನ್ನ ತಗೊಬಂದ್ವಿ. ಶಿವು ಗಣೇಶನ ಇಟ್ಕೊಂಡಿದ್ದಾನೆ, ನಾನು ಗೌರಿನ ಇಟ್ಕೊಂಡಿದ್ದೀನಿ. ಸೊ ಪಕ್ಕದಲ್ಲಿ ಗಂಟೆ ಸಹ ಬಾರಿಸ್ತಾ ಇದ್ದಾರೆ, ವಿಡಿಯೋದಲ್ಲಿ ಬಂದಿಲ್ಲ ಹರ್ಷಿತಾ ಅವರು. ಸೊ ಗಣೇಶ ತಗೊಂಡೋಗಿ ಆಫೀಸಲ್ಲಿ ಎಂಟ್ರಿ ಕೊಟ್ವಿ. ಗಣೇಶನ ಕೂಣಿಸಿ ಇವಾಗ ಸದ್ಯಕ್ಕೆ ಕೂಣಿಸಿದ್ದೀವಿ. ಇನ್ನೊಂದು ಏನಪ್ಪ ಅಂದರೆ ನಾವು ಬಲಮುರಿ ಗಣೇಶನ ತಗೊಬಂದಿದ್ವಿ. ನಮಗೆ ಇನ್ಸಿಡೆಂಟ್ ಥರ ನಮ್ಗೆ ನಿಜಕ್ಕೂ ಬಲಮುರಿ ತಗೊಬರ್ಬೇಕು ಅಂತ ಗೊತ್ತಿರಲಿಲ್ಲ. ಆದರೆ ಬಲಮುರಿ ತಗೊಬಂದರೆ ತುಂಬ ಶ್ರೇಷ್ಠ ಅಂತೆ, ನಮಗಂತೂ ಗೊತ್ತಿರಲಿಲ್ಲ ನಿಜಕ್ಕೂ. ಅಂದರೆ ಹೇಳ್ತಾರಲ್ಲ, ಗೊತ್ತಿಲ್ಲದೆ ತಗೊಬರ್ತೀವಿ ಅಂತ, ಆ ಥರ ತಗೊಬಂದಿದ್ದು.
ತೊಗೊಬಂದು ಆಫೀಸಲ್ಲಿ ಇಟ್ಟಿದ್ದಷ್ಟೇ, ಏನು ಮತ್ತೇನು ಮುಟ್ಟೋಕೆ ಹೋಗಲಿಲ್ಲ, ಜಸ್ಟ್ ಇಟ್ವಿ. ನೆಕ್ಸ್ಟ್ ಡೇ ನಾನು ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕಲ್ವ ಮನೆಗೆ. ಸೊ 21 ಕೆಳಗಡೆ ಹೋಗಿ ಗರಿಕೆ ಹುಲ್ಲನ್ನ ತೊಗೊಬಂದೆ. ನಾನು ಮನೇಲಿ ಗಣೇಶನ ಕುಣಿಸಿಲ್ಲ ನೋಡಿ, ಅರ್ಶಿನದಿಂದ ಮಾಡಿದ್ದೀನಲ್ಲ, ಇದೇ ನನ್ನ ಪಾಲಿಗೆ ಗಣೇಶ. ಇದರಲ್ಲೇ ದೇವ್ರನ್ನ ಆಹ್ವಾನ ಮಾಡಿಕೊಂಡು ಗಣೇಶಪ್ಪ ಅಂತ ಇದನ್ನೇ ಬೇಡ್ಕೊಂಡು ನಮಸ್ಕಾರ ಹಾಕ್ಕೊಂಡು ಪೂಜೆ ಹಾಕ್ಕೊಂಡು ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ನಮಸ್ಕಾರ ಹಾಕ್ಕೊಂಡು ನಮ್ಮ ರಾಘವೇಂದ್ರ ಸ್ವಾಮಿಗಳ ಜೊತೆಗೆ ಕುಣಿಸಿದ್ದೆ ಗಣೇಶನ್ನ. ಚಿಕ್ಕದಾಗಿ ಒಂದೇ ಒಂದು ರಂಗೋಲಿ ಬಿಟ್ಟಿದ್ದೆ ತುಳಸಿ ಮುಂದೆ ಹಾಗೆ ಬಾಗಿಲಿಗೆ. ಸೊ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಸ್ಟೌವು ಪೂಜೆ ಮುಗಿಸ್ಕೊಂಡು ಕಡುಬು ಮಾಡೋಣ, ಮೋದಕ ಮಾಡೋಣ. ಯಾಕಂದರೆ ಗಣೇಶಂಗೆ ಎತ್ಕೊಂಡು ಹೋಗ್ಬೇಕಲ್ವ, ಆಫೀಸಲ್ಲಿ ಮೇನ್ ಗಣೇಶ ಇರುತ್ತೆ ಅಲ್ಲಿ. ಎಲ್ಲರೂ ಆಫೀಸಿಂದ ಆಫೀಸಲ್ಲಿ ಪೂಜೆ ಮಾಡುವಾಗ ನೈವೇದ್ಯಕ್ಕೆ ತಂದು ಇಟ್ಟಿರ್ತಾರೆ, ಸೆರೆಮನೆಯಿಂದನೇ ಬಂದಿರುತ್ತೆ. ನಾನು ನನ್ನ ಕಡೆಯಿಂದ ಏನಾದರೂ ಗಣೇಶಂಗೆ ಮಾಡೋಣ ಅಂತ ಕಡುಬು ಮಾಡೋಣ, ಹಾಗೆ ಮೋದಕ ಮಾಡಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಂಡು ಮುದ್ದೆ ಥರ ಕಟ್ಕೊಂಡು ಪಾತ್ರೆಗೆ ಹಾಕಿ ಮುಚ್ಚಿಟ್ಕೊಂಡ್ಬಿಟ್ಟೆ. ಯಾಕಂದರೆ ನಾವು ಕಡುಬು ಮಾಡಬೇಕಾದ್ರೆ ಬಿಸಿ ಇರಬೇಕಿಟ್ಟು, ತಣ್ಣಕ್ಕಾದರೆ ಕಡುಬು ಮಾಡೋ ಶೇಪು ಬರೋದಿಲ್ಲ. ಅದಕ್ಕೋಸ್ಕರ ಬಿಸಿ ಇರುವಾಗೆ ಪಾತ್ರೆಗೆ ಮುಚ್ಚಿಟ್ಕೊಂಡು ಒಂದೊಂದೇ ಕಡುಬು ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ತುಪ್ಪ ಸ್ವಲ್ಪ ಕೈಗೆ ಸವರ್ಕೊಂಡು ಮಾಡಬೇಕಾಗತ್ತೆ. ಕಡುಬು ರೆಸಿಪಿ ನಿಮ್ಗೇನಾದರೂ ಬೇಕು ಅಂತ ರಿಕ್ವೆಸ್ಟ್ ಇತ್ತು ಅಂದರೆ ನಾನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ಹಾಕ್ತೀನಿ. ಕಡುಬು ಮತ್ತು ಮೋದಕ ಅಂದರೆ ಎರಡೂ ಒಂದೇ, ಆದರೆ ಶೇಪು ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ನಾರ್ಮಲಾಗಿ ಕಡುಬು ಶೇಪಲ್ಲಿ ಒಂದು ಮಾಡಿದೆ. ಒಂದು ಮೋದಕ ಶೇಪಲ್ಲಿ ಮಾಡೋಣ ಅಂತ ಸೌಟಲ್ಲಿ ಸಾಂಬಾರೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಸೌಟ್ಗೆ ಹಿಟ್ಟಿಗೆ ತುಪ್ಪನ ಸವರ್ಬಿಟ್ಟು ಸೌಟ್ಗೂ ಒಂಚೂರು ತುಪ್ಪ ಸವರಿ ಈ ರೀತಿ ಮಾಡಿಕೊಂಡು ಇದ್ರ ಒಳಗಡೆ ಹೂರಣನ ತುಂಬಿಸ್ಕೊಂಡು ಮೋದಕ ಶೇಪ್ ಬರುತ್ತಲ್ಲ ಆ ಶೇಪಲ್ಲಿ ನಾನು ಇದನ್ನು ಕಟ್ಕೊತಾ ಇದ್ದೀನಿ. ಶೇಪು ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಇದಕ್ಕೆ ಮಾರ್ಕ್ ಬೇಕು ಅಂತ ಒಂದು ನೈಫ್ ಎತ್ಕೊಂಡು, ಶಾರ್ಪ್ ನೈಫ್ ಎತ್ಕೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಒಂದು ಒಳ್ಳೆ ಶೇಪಲ್ಲಿ ಕೂರುತ್ತೆ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿತ್ತು. ಫೈನಲಿ ಗಣೇಶಂಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡುಬೆಲ್ಲ. ಹಾಗೆ ನಮ್ಮ ಗಣಪಂಗೂ 2 ಕಡುಬು ನೈವೇದ್ಯಕ್ಕಿಟ್ಟೆ. ನಮಸ್ಕಾರ ಹಾಕ್ಕೊಂಡು ಈಗ ಆಫೀಸಲ್ಲಿರೋ ಗಣೇಶಂಗೆ ಕಡಲೆ ಉಸ್ಲಿ ಹಾರ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಹತ್ರ 3 ಎಳೆ ದಾರ ಇತ್ತು. ಈ ದಾರದಲ್ಲೇ ಕಡಲೆ ಕಾಳನ್ನ ನೆನೆ ಹಾಕ್ಕೊಂಡು ಒಂದು ಹಾರ ರೆಡಿ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬಂತು ಹಾರ. ಆ್ಯಕ್ಚುಲಿ 21 ಇರೋವಂಥ ಕಡಲೆಕಾಳನ್ನ ಹಾಕಿ ಹಾರ ಮಾಡಬೇಕಂತೆ. 21 ಇರೋವಂಥ ಕಡಲೆಕಾಳು ಹಾರ ನಾನು ಮಾಡಿದೆ. ತುಂಬ ಚಿಕ್ಕದು ಅನ್ನಿಸ್ತು, ಗಣೇಶಂಗೆ ಕಾಣಿಸೋದೇ ಇಲ್ವಲ್ಲಪ್ಪ ಅಂತ ಅನ್ನಿಸ್ತು. ಫೈನಲಿ ಈ ಥರ ಹಾರ ಮಾಡಿದೆ. ಹೇಗಿದೆ ಅಂತ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು ಗಣೇಶನಿಗೆ. ಚಿಕ್ಕದಾಗಿ 21 ಇರೋ ಅಂಥ ಹಾರನ ಗಣೇಶನ ಕೈಗೆ ಹಾಕಿದೆ. ಈ ಹಾರನ ಕುತ್ತಿಗೆಗೆ ಹಾಕಿದೆ. ತುಂಬ ಚೆನ್ನಾಗಿತ್ತು ನನಗೆ. ಹಾಗೆ ಏನೋ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಆ ಥರ ಒಂದು ಸ್ವಲ್ಪ ನನಗೆ ಏನೋ ಒಂಥರ ಖುಷಿ ಆಯಿತು ಕಡಲೆಕಾಳು ಹಾರ ಹಾಕಿ ಗಣಪಂಗೆ ಹಾಕಿದ್ದು. ಮತ್ತು ಕ್ಲಾಸು ಅಂತ ಬಂದರೆ HD ಮೇಕಪ್ನ ಮ್ಯಾಮು ಸ್ಟಾರ್ಟ್ ಮಾಡಿಕೊಂಡ್ರು. ಇವ್ರ ಬ್ಯೂಟಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಇವರು ನೋಡೋಕ್ಕೆ ತುಂಬ ಚೆನ್ನಾಗಿದ್ರು. ಇವ್ರ ಮೇಲೆ HD ಮೇಕಪ್ನ ಮ್ಯಾಮ್ ಮಾಡಿದ್ರು, ಇನ್ನೂ ತುಂಬ ಚೆನ್ನಾಗಿದ್ರು. ಇವ್ರು ಬಂದು ನಮ್ಮ ಮ್ಯಾಮ್ ಮಗಳು. ಇದಂತೂ ಕ್ಯೂಟಿ ಪೈ ಇದು, ಮಹಿರಾ ಅಂತ ಇವ್ರ ಹೆಸರು. ಮತ್ತು ಇವ್ರ ಹೆಸರು ಬಂದು ಪವಿತ್ರ ಅಂತ ಅಂದ್ಬಿಟ್ಟು. ಅವ್ರಿಗೆ ಪ್ರಾಬ್ಲಮ್ ಸ್ಕಿನ್ ಅಂದರೆ ಆಯಿಲಿ ಸ್ಕಿನ್ ಪ್ಲಸ್ ಪಿಂಪಲ್ಸ್ ಇದೆ ಮತ್ತು ಸೆನ್ಸಿಟಿವ್ ಸ್ಕಿನ್ನು. ಈ ಥರ ಸ್ಕಿನ್ ಮೇಲೆ ಯಾವ ಥರ ಮೇಕಪ್ ಮಾಡಬೇಕು ಅಂತ ಸಹ ಮ್ಯಾಮ್ ಹೇಳ್ಕೊಟ್ರು. ಅವ್ರ ಮೇಲೆ ಸಹ ಟ್ರೈ ಮಾಡಿ ಮ್ಯಾಮ್ ತೋರಿಸಿದ್ರು. ನಮ್ಮ ಏರಿಯಾದಲ್ಲಿ ಶುಕ್ರವಾರ ನೈಟೇ ಗಣೇಶನ ಬಿಟ್ಬಿಟ್ರು. ಬೀದಿ ರೋಡಲ್ಲಿ ಮೆರವಣಿಗೆ ಮಾಡಿಕೊಂಡು ಗಣೇಶನಿಗೆ ಸಂಭ್ರಮದಿಂದ ವಿಜೃಂಭಿಸ್ತಾ ವಿಸರ್ಜನೆ ಮಾಡೋಕ್ಕೆ ಹೊರಟಿದ್ರು. ಇಲ್ಲಿ ಆಂಜನೇಯ ಮತ್ತು ಕರಡಿ ಈ ಥರ ಎಲ್ಲ ವೇಷ ಹಾಕ್ಕೊಂಡು ತುಂಬ ಚೆನ್ನಾಗಿ ಬೀಳ್ಕೊಟ್ರು.
ಮತ್ತು ಪ್ರಾಕ್ಟೀಸ್ ಸೆಕ್ಷನಲ್ಲಿ ನನಗೆ ಮತ್ತು ಪ್ರಾಬ್ಲಮ್ ಸ್ಕಿನ್ ಇರೋರೆ ನನಗೆ ಪೇರಾಗಿ ಬರುತ್ತೆ. ಸೊ ಅವ್ರು ನನಗೆ ಮಾಡ್ತಾರೆ, ನಾನು ಅವ್ರಿಗೆ ಮಾಡ್ತೀನಿ. ನನ್ನ ಮೇಕಪ್ಪು ತುಂಬ ಚೆನ್ನಾಗಿ ಬಂದಿತ್ತು, ಹಾಗೆ ಅವ್ರ ಮೇಕಪ್ಪು ತುಂಬಾ ಸೂಪರಾಗಿ ಬಂದಿತ್ತು. ಕರ್ಪೂರ ಮ್ಯಾಚ್ ಬಾಕ್ಸ್ ಅಂತೆ. ಸೊ ಶುಕ್ರವಾರಕ್ಕೆ 3 ದಿವಸ ಆಗುತ್ತೆ ಗಣೇಶನ ಕದಲಿಸಿದ್ವಿ. ಶನಿವಾರ ದಿನ ಚೆನ್ನಾಗಿದೆ ಬಿಡೋಕ್ಕೆ, ಶುಕ್ರವಾರ ಬಿಡೋದು ಬೇಡ ಅಂತ ಇವತ್ತು ನಾವು ಗಣೇಶನ ಬಿಡ್ತಾ ಇದ್ದೀವಿ. ಸೊ ನಾನು ಗೌರಮ್ಮನ ಎತ್ಕೊಂಡು ರೆಡಿ ಆಗಿದ್ದೀನಿ, ಶಿವು ಸಹ ಗಣೇಶನ ಎತ್ಕೊಂಡು ರೆಡಿ ಆಗಿದ್ದಾರೆ. ಸೊ ಕೆಳಗಡೆ ಒಂಚೂರು ಕೈ ಹೊಡೆದು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೋದ್ವಿ. ಈ ಬೆಂಗಳೂರಲ್ಲಿ ಎಲ್ಲದಕ್ಕೂ ದುಡ್ಡು ಕೊಡಲೇಬೇಕು. ಗಣೇಶನಲ್ಲಿ ನೀರಲ್ಲಿ ಬಿಡೋದಕ್ಕೂ ದುಡ್ಡು ಕೊಡಬೇಕು, ಅಲ್ಲಿ ಲಂಚಗಳು ಕೇಳ್ತಾರೆ. ಅಯ್ಯೋ ಬಿಡಿ, ನಮಗೇನು ಮೇನು ಕಣ್ಮುಂದೆ ಗಣೇಶನ ನೀರಲ್ಲಿ ಬಿಟ್ಟಿದ್ದು, ಏನು ತೊಂದರೆ ಇಲ್ದಿರ ಗಣಪನ ನೀರಲ್ಲಿ ಬಿಟ್ಟಿದ್ದು ಸ್ವಲ್ಪ ನೆಮ್ಮದಿ ಕೊಡ್ತು. ದುಡ್ಡು ಪಾರ್ಟ್ ಪಕ್ಕಕ್ಕಿಟ್ರು ಇದು ತುಂಬ ಖುಷಿ ಕೊಡೋವಂಥ ವಿಷಯ. ಏನು ತೊಂದರೆ ಇಲ್ದಿರ ನಮ್ಮ ಗಣಪನ 3 ಸರಿ ನೀರಲ್ಲಿ ಮುಳುಗಿಸಿ ನೀಟಾಗಿ ಬಿಟ್ಕೊಟ್ರು. ನಿಜಕ್ಕೂ ಅವರೆಲ್ಲ ಸ್ವಲ್ಪ ಬೇಗ ಬಂದಿರೋ ಅಂಥ ಜನದ ಗಣೇಶ ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ರು. ನಮಗೊಂಥರ ಫೀಲ್ ಆಯಿತು, ನಮ್ಮ ಗಣೇಶನ ಹಿಂಗೆ ನಿಲ್ಲಿಸ್ತಾರ ಅಂತ. ಸೊ ನಾವು ಪೂಜೆ ಮಾಡಿದ ಗಣೇಶ ನಿಜ ಒಂಥರ ಫೀಲ್, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ದೇವ್ರ ಮನಸ್ಸಲ್ಲಿ ಒಂದು ನಮಸ್ಕಾರ ಹಾಕ್ಕೊಂಡು ಕಲ್ಯಾಣಿಲಿ ಬಿಟ್ಟರು, ಚೆನ್ನಾಗಿ ವಿಸರ್ಜನೆ ಆಯಿತು. ಸೊ ಅಲ್ಲಿಂದ ಆಫೀಸ್ ಕಡೆ ಹೊರಟ್ವಿ. ಇದು ನನ್ನ ಆಗಸ್ಟ್ ಮಂತ್ನ ಕಂಪ್ಲೀಟ್ ವ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.